ಚಲೋ ಬ್ಯಾಟಿಂಗ್ ಆಡತ್ತಾರ, ಚಲೋ ವಿಕೆಟ್ ಬೀಳಾಕತ್ತವ. ನೋಡೋಕೆ ಬಂದಿವಿ ಸರ್ ನಾವು. ನೆಕ್ಸ್ಟ್ ನಮ್ಮ ಅವ್ರದ್ದು ಮ್ಯಾಚ್ ಐತಿ, ಅವ್ರದ್ದು ಒಂದು ಮುಗಿಸ್ಕೊಂಡು ಹೋಗ್ತೀವಿ ಸರ್. ಚಲೋ ಮ್ಯಾಚ್ ನಡೆಸಾತ್ ಕೊಡೋದು, ಚಲೋ ನಡೆಯುತ್ತೆ ಸರ್ ಮ್ಯಾಚ್ ಎಲ್ಲ. ನಮ್ಮ ಹೆಸರು ಅಡಿಯಪ್ಪ ಚಲವಾದ ಅಂತೇಳಿ. ಸತತವಾಗಿ 2ನೇ ವರ್ಷ ಸತತವಾಗಿ ಯಶಸ್ವಿಯಾಗಿ ನಡೀತಾ ಇದ್ದಾರೆ. ನಮ್ಮ ಕೃಷ್ಣಗೌಡ ಪಾಟೀಲ್ ಸಾಹೇಬರಿಂದ ಯಶಸ್ವಿಯಾಗಿ ನಡೀತಾ ಇದೆ. ಇದೇ ಥರನಾಗಿ ನಡೀಲಿ ಅಂತೇಳಿ ನಾವು ಎಲ್ಲ ಅವರ ಅಭಿಮಾನಿಗಳು ಆಶಿಸ್ತೀವಿ. ಥ್ಯಾಂಕ್ ಯು. ನಮ್ಮ ಹೆಸರು ಶ್ರೀನಿವಾಸ ರಾಯಬಾಯಿ ಅಂತೇಳಿ. ಇದು ಒಂದು ನಾವು ಹೊಸಪೇಟೆಯವ್ರು ರೀ, ಶ್ರೀನಿವಾಸ ರಾಯಬಾಯಿ ಅಂಥೇಳಿ. ನಾವು ಇವತ್ತು ಇಲ್ಲಿ ಗದಗಿಗೆ ಬಂದಿದ್ವಿ ನಮ್ಮ ಸಾವಜಿಯವ್ರ ಹತ್ರ. ನಮ್ಮ ಇಲ್ಲಿ ಒಂದು ಏನು ಆಟ ಒಂದು ಆಡಿಸ್ತಾ ಇದ್ದಾರೆ ಎಲ್ಲ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರೆಲ್ಲ ನೇತೃತ್ವದಲ್ಲಿ ಎಲ್ಲ ಒಂದು ಒಳ್ಳೆಯ ಒಂದು ಸ್ಪೋರ್ಟ್ಸ್ ಯೂತ್ ಇದ್ದವ್ರಿಗೆ ಒಂದು ಒಳ್ಳೆಯ ಒಂದು ಆಟದ ಬಗ್ಗೆ, ಸ್ಪರ್ಧೆ ಬಗ್ಗೆ ಒಂದು ಒಳ್ಳೆಯ ಉತ್ಸಾಹ ಬರುತ್ತೆ ಎಲ್ಲ ನಮ್ಮ ಯಂಗ್ ಸ್ಟಾರ್ ಅವರಿಗೆ. ಆಮೇಲೆ ಇದು ನೋಡಿದರೆ ನಮಗೂ ಭಾಳ ಖುಷಿ ಅನ್ನಿಸ್ತಾ ಇದೆ. ಎಲ್ಲರೂ ಒಂದುಗೂಡಲಿಕ್ಕೆ ಒಂದು ಯೂತಿಗೆ ಒಂದು ಒಳ್ಳೆಯ ಅವಕಾಶ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಿಂಗ್ ಟೀಮಿನ ಸಪೋರ್ಟರ್ ಆಗಿ ವೀಕ್ಷಣೆಗಾಗಿ ಬಂದಿದ್ದೇವೆ. ಆದ್ರೆ ಶಿವು ಮತ್ತು ಕಾರ್ತಿಕ್ ಬೆಸ್ಟ್ ಬ್ಯಾಟಿಂಗ್ ಆಡಿದ್ದಾರೆ. ಭಾರಿ ಅವರು 48 ರನ್ನು ಹೊಡೆದಿದ್ದಾರೆ, ನಟೌಟಾಗಿ ಉಳಿದಿದ್ದಾರೆ. ಆದರೆ 109 ರನ್ನು ಚೇಸಿಂಗ್ ಅಂತೇಳಿ 110 ರನ್ ಕೊಟ್ಟಿದ್ದಾರೆ. ಆದರೆ ಒಳ್ಳೆ ಕೆ ಎಚ್ ಪಾಟೀಲ್ ಅವರು ನಮ್ಮ ಗೌಡರಿಗೆ ತುಂಬ ಧನ್ಯವಾದಗಳು ಹೇಳಬೇಕಂತ ವಿನಂತಿಸುತ್ತೇನೆ. ಯಾಕಂದರೆ ಈ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಥರ ಆಟ ಆಡಲಿಕ್ಕೆ ಯುವಕರಿಗೆ ಸ್ಫೂರ್ತಿ ತುಂಬಿದಂಥ ಒಳ್ಳೆ ಅವ್ರಿಗೆ ಯುವಕರಿಗಾಗಿ ಸ್ಫೂರ್ತಿಗಾಗಿ ಅವರು ನಮ್ಮ ಗದಗ ಜಿಲ್ಲೆಗಾಗಿ ಆಗಮಿಸೋದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನಾನು ಎರಡು ಮುಗಿಸ್ತೇನೆ. ಇವತ್ತು ಕೃಷ್ಣಗೌಡರ ಬರ್ತ್ಡೇ ಇದೆ. ಇವತ್ತು ಮ್ಯಾಚ್ ಗೆದ್ದು ನಾವು ಅವ್ರಿಗೆ ಇವತ್ತು ಕೃಷ್ಣಗೌಡ್ರನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ವಿನಂತಿ ಮಾಡ್ತೇವೆ. ಚೆನ್ನಾಗಿ ಆಡ್ತಾರೆ ಅಲೀಶಾ ಚೆನ್ನಾಗಿ ಮಾಹಿನ್ ಭಾಳ ಚಲೋ ಚೆನ್ನಾಗಿ ರೂರಲ್ ಕಿಂಗ್ ಮೊಹಮ್ಮದ್ ಫಜಲ್ ರೂರಲ್ ಕಿಂಗ್ಸ್ ಕೆ ಎಚ್ ಪಾಟೀಲ್ ಅಭಿಮಾನಿಗಳ ವತಿಯಿಂದ ನಮ್ಮ ಗದಗ ಶಹರದಾಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದಂಥ ನಮ್ಮ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಆದಂಥ ಶ್ರೀಯುತ ಕೃಷ್ಣಗೌಡ ಪಾಟೀಲರಿಗೆ ನಾನು ಪ್ರಥಮವಾಗಿ ಅವರ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಿದ್ದೀನಿ. ಯಾಕಂದರೆ ನಮ್ಮ ಗದಗ ಶಹರದಲ್ಲಿ ಕ್ರಿಕೆಟ್ ಆಟಗಾರರು ಸಾಕಷ್ಟು ಜನ ಅದಾರೆ, ಆದರೆ ಅವ್ರಿಗೆ ಸರಿಯಾದಂಥ ವೇದಿಕೆ ಇದ್ದಿಲ್ಲ. ಇವತ್ತಿನ ದಿವಸ ನಮ್ಮ ಕೃಷ್ಣಗೌಡ ಪಾಟೀಲರು ಏನು ಒಂದು ಈ ಕ್ರೀಡೆ ಪ್ರತಿಮೆಯನ್ನು ಇಡೀ ನಮ್ಮ ರಾಜ್ಯಕ್ಕೆ ತೋರ್ಸೋಕೆ ಕುಂತಾರೆ. ಯಾಕಂದರೆ ನಮ್ಮ ಗದಗದಲ್ಲಿ ಸಾಕಷ್ಟು ಕ್ರೀಡಾಪಟುಗಳದಾರ. ಉದಾಹರಣೆಗೆ ನಮ್ಮದು ಹಾಕಿ ಪಟುಗಳಿರ್ಬೋದು, ಫುಟ್ಬಾಲ್ ಪಟುಗಳಿರ್ಬೋದು, ಕಬಡ್ಡಿ ಪಟುಗಳಿರ್ಬೋದು, ಕುಸ್ತಿ ಪಟುಗಳಿರ್ಬೋದು. ನಮ್ಮ ಗದಗನಲ್ಲಿ ಆಡ್ತಕ್ಕಂಥ ಆಟಗಾರರು ರಾಜ್ಯದಲ್ಲೇ ಅಲ್ಲ, ದೇಶದಲ್ಲ, ಇಡೀ ಅಂತರ ದೇಶದಲ್ಲಿ ಆಡಿ ನಮ್ಮ ಗದಗಿನ ಕೀರ್ತಿ ತೆಗೆದಿದ್ದಾರೆ. ನಿಜವಾಗಲೂ ಇವತ್ತಿನ ದಿವಸ ಕ್ರೀಡಾಪಟುಗಳು ರೆಡಿ ಆಗ್ಬೇಕಂದ್ರೆ ಕ್ರೀಡಾಂಗಗಳು ಭಾಳ ಮುಖ್ಯ. ಅಂಥ ಒಂದು ಕ್ರಿಕೆಟ್ ಅನ್ನು ನಮ್ಮ ಕೃಷ್ಣಗೌಡ ಪಾಟೀಲರು ವಿಶೇಷವಾಗಿ ನಮ್ಮ ಗದಗ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಜವಾಗಲೂ ನಾನು ಅವರಿಗೆ ತುಂಬ ಹೃದಯಪೂರ್ವಕ ಅವರ ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಜನ ಆ ಕ್ರೀಡಾಪಟುಗಳಿಗೆ ಪ್ರತಿಮೆ ತೋರಿಸಲಿಕ್ಕೆ ಅವಕಾಶಗಳಿದ್ದಿಲ್ಲ. ಇವತ್ತಿನ ದಿವಸ ನಮ್ಮ ಗದಗ ಶಹರದಲ್ಲಿ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗಲೂ ಅವರು ಇನ್ನೂ ನಮ್ಮ ಗದಗಿನಲ್ಲಿ ಹೆಚ್ಚಿನ ಒಂದು ಟೂರ್ನಮೆಂಟ್ಗಳನ್ನ ಮಾಡಿ ನಮ್ಮ ಗದಗಿನ ಹೆಸರನ್ನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಬೇಕಂತೇಳಿ ಇವತ್ತಿನ ದಿವಸ ನಾನು ಹೇಳಕೊಂತೀನಿ. ನನ್ನ ಹೆಸರು ಮುದಾಸಿರ್ ಬಾಳಿಕುಂದ್ರಿ ಅಂತಂದು ಸೂಪರ್ ಕಿಂಗ್ಸ್ ತಂಡದ ನಾನೊಬ್ಬ ಓನರ್ ಕೂಡ. ಮೊದಲನೇದಾಗಿ ಈ ದಿನ ಒಂದು ವಿಶೇಷ ದಿನ. ಈ ಪಂದ್ಯಾಟಗಳು ನಡೆಯಲು ಕಾರಣೀಭೂತರಾದ ನಿಮ್ಮ ಎಲ್ಲರ ಜಿಲ್ಲೆಯ ಯುವ ನಾಯಕರು ಸನ್ಮಾನ್ಯ ಶ್ರೀ ಕೃಷ್ಣೇಗೌಡ ಪಾಟೀಲರ ಜನ್ಮದಿನ. ಅದಕ್ಕೆ ನಾನು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ. ನಮ್ಮ ತಂಡದ ಪರವಾಗಿ, ಎಲ್ಲ ಜನತೆ ಪರವಾಗಿ
ಸರ್ ನಮ್ಮದೇ ತಂಡ ಸೂಪರ್ ಕಿಂಗ್ಸ್, ನಾವೇ ಓನರ್. ಚೆನ್ನಾಗಿ ಆಡ್ತಿದ್ದಾರೆ. ಅಪೋಸಿಟ್ಟು 110 ರನ್ ಹೊಡೆದಿದ್ದಾರೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್ ಆಟ. ರೈಟ್ ಸರ್. ನನ್ನ ಹೆಸರು ಚಾನ್ಸ್ ಸಾಬ್ ಬಿ ಕೊಟ್ಟೂರ್ ಅಂಥೇಳಿ, ಮಾಜಿ ನಗರಸಭೆ ಸದಸ್ಯರು. ನಮ್ಮ ಗದಗ ಅಂದರೆ ಒಂದು ಹಬ್ಬದ ವಾತಾವರಣ. ಯಾಕಂದ್ರೆ ಕ್ರಿಕೆಟ್ ಐತೆ ಅಂದಮೇಲೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೆಷನ್ 2ನಲ್ಲಿ ನಡೀತಿರ್ಬೇಕಾದ್ರೆ ನಮ್ಮ KH ಪಾಟೀಲ್ ಸಾಹೇಬರು ಒಂದು ಯುವಕರ ಒಂದು ಕಣ್ಮನಿ ಅಂಥ ವ್ಯಕ್ತಿ ನಮ್ಮ ಗದಗಿನಲ್ಲಿ ಸಾಕಷ್ಟು ಯುವಕರಿಗೆ ಪ್ರೇರಣೆ ಆಗ್ತಾ ಇದ್ದಾರೆ. ಕ್ರೀಡಾ ಲೋಕದೊಳಗೆ ಅಂಕರ್ ಗದಗ ಏನು ಅನ್ನೋದು ಗದಗ ಈಗ ಕ್ರೀಡಾ ನಗರಿ ಅನ್ನೋ ಹಂಗೆ ಕಾಣ್ತಾ ಇದೆ. ಇದು ಒಂದು ತಾವು ನೋಡ್ತಾ ಇರುವ ಗದಗಿನ ಜನತೆ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗುವಂಥ ಒಂದು ನಮ್ಮ ಗದಗ. ಇನ್ನೂ ನಮ್ಮ ಅನೇಕ ಕ್ರೀಡಾಪಟುಗಳಿಗೆ ತಾವು ಎಲ್ಲ ಸ್ಕೋಪ್ ಕೊಡ್ರಿ. ಯಾಕಂದ್ರೆ ಸಾಕಷ್ಟು ಕ್ರೀಡಾಪಟುಗಳು ಗದಗ ನಗರದಲ್ಲಿ ಆಗಿದ್ದಾವೆ. ತಾವು ಎಷ್ಟು ನೋಡಿದರೂ KH ಪಾಟೀಲ್ರ ಒಂದು ಕ್ರಿಕೆಟ್ ಲೀಗ್ ತಾವು ನೋಡ್ತಾ ಇರ್ಬೋದು. ಜನ ಸಾಕಷ್ಟು ರಾತ್ರಿ ಹಗಲು ನೋಡ್ತಾ ಇದ್ದಾರೆ. ಒಂಥರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ನು ಕೂಡ ಆ ಥರ ಕಾಣುವಂಥ ನಮ್ಮ ಗದಗ ಈ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಅಂದರೆ ನಮ್ಮ ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರ ಒಂದು ಆಶೀರ್ವಾದದಿಂದ ಗದಗ ಒಳ್ಳೆಯ ಒಂದು ಕ್ರೀಡಾ ನಗರಿ ಆಗ್ತಾ ಇದೆ, ಚಲಿಸ್ತಾ ಇದೆ. ಇವತ್ತು ಕೂಡ ನಮ್ಮ KH ಪಾಟೀಲ್ ಅವರ ಚಿರಂಜೀವಿ ಅದರ ಹುಟ್ಟಹಬ್ಬದ ಅದರ ಜೊತೆಗೆ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ಯಾಕಂದರೆ KH ಪಾಟೀಲ್ ಸಾಹೇಬರು ಇವತ್ತು ಇಂಥ ಒಂದು ದಿನದೊಳಗೆ ಅವ್ರದ್ದು ಹುಟ್ಟುಹಬ್ಬ ಕೂಡ ಇವತ್ತು ಜೊತೆಗಿದೆ. ಅದಕ್ಕೆ ಎಲ್ಲ ಯುವಕರು ಸಾಕಷ್ಟು ಇಲ್ಲಿ ಸ್ಟೇಡಿಯಮ್ನಲ್ಲಿ ಕುಡಿದಾರೆ. ಇವತ್ತು ಬರ್ತ್ಡೇ ಮಾಡಲಿಕ್ಕೆ ಅಂಥೇಳಿ ಅವರು ಬೆಂಗಳೂರಿದ ಆದರೂ ಅವರ ಪ್ರೇಕ್ಷಕರು ಎಲ್ಲರೂ ಕರೆದು ಅವರಿಗೆ ಬರ್ತ್ಡೇ ವಿಶ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಗದಗ ನಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಯುವಕರಿಗೆ ಕ್ರೀಡೆಗೆ ಒಂದು ಅವರು ಒಳ್ಳೆಯ ಪಾಲ್ದಾರ ಆಗಿದ್ದಾರೆ. ಈ ಥರ ತಾವು ನೋಡತ್ತೀರಿ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಇದಾವೆ ನೋಡಲಿಕ್ಕೆ. ನಮ್ಗೆ ಭಾಳ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಮ್ನಲ್ಲಿ ಕುಂತೀವಿ ಅನ್ನೋ ಹಾಗೆ ನಮ್ಮ ಈ ಗದಗ ನಗರಿ ಕಾಣ್ತಾ ಇದೆ. ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಇನ್ನೂ ನಮ್ಮ ಈ ಗದಗಿನ ವೈಭವ ತಾವೆಲ್ಲ ತೋರಿಸ್ರಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ.